ಮಾಮ್ಸ್ ಯಾಕೆ ಆಗ ನೋಡ್ತಾ ಇದೀಯಾ? ಒಳ್ಳೆ ಡೌಟಲ್ಲಿ ನೋಡೋ ಥರ ಇದೆ. ಡೌಟಲ್ಲಿ ನೋಡೋ ಥರ ಏನು? ಡೌಟಲ್ಲೇ ನೋಡ್ತಾ ಇರೋದು. ಡೌಟ್? ಈ ಜೇಡಿ ಮೇಲೆ ಡೌಟಾ? ಯಾಕೆ ಅಂತ ಕೇಳ್ಬೋದಾ? ಅಳಿಮಯ್ಯ, ನಿಜ ಹೇಳು, ನನ್ನ ಮೇಲೆ ಆಣೆ ಇಟ್ಟು ಹೇಳು, ನೀನು ನಿಜವಾಗ್ಲೂ ಅವ್ರನ್ನ ಹುಡುಕೊಡ್ತೀಯೇನೋ? ನಿನ್ನ ನೀನು ಆಣೆ ಗೀಣೆಲ್ಲ ಇಡಬೇಡಪ್ಪ ನನ್ನ ಮೇಲೆ. ನೀನು ಅದನ್ನು ಮಾಡದೇ ಇರೋದು, ಆಮೇಲೆ ನನ್ನ ಮೇಲೆ ಟಿಕೆಟ್ ತಗೊಳ್ಳೋದು, ಆಣೆ ಕ್ಯಾನ್ಸಲ್. ಬರೇ ಮಾತಲ್ಲಿ ಹೇಳು. ಸೀರಿಯಸ್ಲಿ ಮಾಮ್ಸ್, ಈ ಜಯದೇವ್ ಮೇಲೆ ನಿನಗೆ ಅನುಮಾನನ? ನನ್ನ ಕೆಪಾಸಿಟಿ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಅಲ್ಲ ಮಾಮ್ಸ್, ಇಷ್ಟು ದಿನ ಇಲ್ಲಿವರೆಗೂ ನನ್ನ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬೆನ್ ತಡ್ಕೊಂಡು ಬಂದಿರೋ ಮಾಮ್ಸ್ ನೀನು. ಈಗ ನೀನೇ ಅನುಮಾನ ಪಡ್ತಿದ್ಯಾ? ನೀನು ಬಾಯಲ್ಲಿ ಮಾತು ಕೇಳೋದಕ್ಕೆ ಇಟ್ಸ್ ಹರ್ಟ್ಸ್ ಮಾಮ್ಸ್, ಇಟ್ಸ್ ಹರ್ಟ್ಸ್. ಏಯ್ ಸಾಕು, ನಿಲ್ಸ ನೀನು ಡೌನ. ಡೌ ಮಾಡಿದ್ರಲ್ಲಿ ನೀನು ಡಾಕ್ಟ್ರೇಟ್ ಮಾಡಿದ್ಯಾ ಕಣೋ. ನನ್ನ ಮುಂದೆ ಡೌ ಮಾಡ್ತಾನೆ. ಏಯ್ ಕರೆಕ್ಟಾಗಿ ಹೇಳೋ, ನಿನ್ನ ಕೈಲಿ ಇದನ್ನು ಮಾಡೋಕ್ಕಾಗತ್ತಾ ಇಲ್ವಾ? ಹಿಂದೊಬ್ಬ ರಾಜ ಎಲ್ಲ ಯುದ್ಧ ಸೋತ್ರು, ಅವನಿಂದಲೇ ಸಾಮ್ರಾಜ್ಯ ಮುಳುಗಿದ್ರು, ಜನ ಅವನನ್ನ ಮತ್ತೆ ಪಟ್ಟದಲ್ಲಿ ಕೂರಿಸಿ ಜೈ ಅಂತ ಹೇಳಿದ್ರಂತೆ. ಹಂಗಾಗಬಾರ್ದಲ್ಲ. ನೀನು ಏನೇ ಮಾಡಿದ್ರು ಎಲ್ಲ ಕಡೆ ಬಿಲ್ಡಪ್ ಕೊಡ್ತಾ ಬಂದೆ. ನಿನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿದೆ, ಆದರೆ ನೀನೇನು ಮಾಡಿದ್ದು? ಎಲ್ಲ ಕಡೆ ಎಡವಟ್ ಮಾಡ್ಕೊಂಬಂದ್ಯಾ, ಎಲ್ಲ ಕಡೆ ಸೋತೋಗಿದ್ಯಾ. ಹೇಯ್ ನಿಜ ಹೇಳೋ, ಈ ಸರ್ತಿ ಹಂಗಾಗೋದಿಲ್ಲ ತಾನೆ? ಡೌಟೇ ಬೇಡ ಮಾಮ್ಸ್. ಮಾಮ್ಸ್ 10 ಸಲ ಸೋತ್ರು ಅದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು 11 ಸಲ ಗೆಲ್ಲೋ ಮಗ ನಾನು. ಇಲ್ಲಿವರೆಗೂ ಇದ್ದ ಜಯದೇವೇ ಬೇರೆ ಮಾಮ್ಸ್, ಈಗ ಬದಲಾಗಿರೋ ಜೆಡಿನೇ ಬೇರೆ ಮಾಮ್ಸ್. ಎಸ್, ಐ ಅಗ್ರಿ. ಇಷ್ಟು ದಿನ ಸೋಲ್ತಾನೆ ಬಂದೆ. ಜಯದೇವ್ ಅಂತ ಹೆಸರಿಟ್ಕೊಂಡ್ರೆ ನಾನು ಸೋಲ್ದೇವ್ ಆಗ್ಬಿಟ್ಟಿದ್ದೆ. ಆದ್ರೆ ಮುಂದೆ ಹೆಂಗ್ ಗೆಲ್ತೀನಿ ಅಂತ ನೋಡ್ತಾ ಇರು. ಹೆಸರು ತಕ್ಕಂಗೆ ಜಯದೇವ್ ಆಗಿ ಮೆರಿತೀನಿ. ಆದ್ರೂ 10 ಸಲ ಸೋತವನನ್ನ 11ನೇ ಸಲ ಹೇಗ್ ನಂಬೋದು? ಇದೊಳ್ಳೆ ಕಥೆ. ಹಿಸ್ಟ್ರಿ ಚೊಂಬಾಗ್ಬಿಟ್ರೆ ಏನು, ಭವಿಷ್ಯ ಬಂಗಾರ ಆಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಮಾಮ್ಸ್? ಅದು ಕರೆಕ್ಟ್ ಅಳಿಮಯ್ಯ. ಅಳಿಮಯ್ಯ, ಈ ಮೇನ್ ಎಲೆಕ್ಷನ್ ಅಲ್ಲಿ ಸೋತ್ರು, ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ವಿಧಾನಸೌಧ ಹೊಕ್ಕೋರು ಸುಮಾರು ಜನ ಇದ್ದಾರೆ ಕಣೋ. ಎಕ್ಸಾಕ್ಟ್ಲಿ, ಅದ್ರ ಬಗ್ಗೆನೇ ನಾನು ಮಾತಾಡ್ತೇನೆ. ಕಲ್ತಿದ್ದೀನಿ ಮಾಮ್ಸ್, ತುಂಬಾ ಕಲ್ತಿದ್ದೀನಿ. ನನ್ನ ಸೋಲುಗಳಿಂದ, ನನ್ನ ಮಿಸ್ಟೇಕ್ ಇಂದ ತುಂಬಾ ಕಲ್ತಿದ್ದೀನಿ. ಈ ಸಲ ನಾನು ಡೀಲ್ ಮಾಡ್ತಿರೋ ರೀತಿನೇ ಬೇರೆ ಮಾಮ್ಸ್. ಆಲ್ರೆಡಿ ನಮ್ಮ ಹುಡುಗರು ಎಲ್ಲಾ ಕಡೆಯಿಂದ ಹುಡ್ಕೊಂಡ್ ಬರ್ತಾ ಇದ್ದಾರೆ. ಇನ್ನೊಂದು 2 ಏರಿಯಾ, ಐ ಮೀನ್ RR ನಗರ, ಉತ್ರಳ್ಳಿ, ಇದು ಬಾಕಿ ಇದೆ ಅಷ್ಟೇನೆ. ಭೂಮಿ ತುಂಬಾ ಚಿಕ್ಕದು ಮಾಮ್ಸ್. ಒಂದ್ ಕಡೆ ತಪ್ಪಿಸ್ಕೊಂಡ್ರು ಇನ್ನೊಂದ್ ಕಡೆ ತಗ್ಲಾಕೊಳ್ಳೇಬೇಕು. ಅಳಿಮಯ್ಯ, ಅವ್ರ ಸುಳಿವು ನಿನಗ್ ಸಿಗೋಕ್ಕಿಂತ ಮುಂಚೆ ಗೌತಮ್ ಸಿಕ್ಬಿಟ್ರೆ ಅದೇ ನನಗೂ ಬೇಕಾಗಿರೋದು. ಅದನ್ನ ನೀನು ನೆಗೆಟಿವ್ ಅನ್ಕೊಂಡಿದ್ಯಾ? ಇಟ್ಸ್ ಅ ಬ್ಲಡಿ ಪಾಸಿಟಿವ್ ಥಿಂಗ್ ಮಾಮ್, ಇಟ್ಸ್ ಅ ಬ್ಲಡಿ ಪಾಸಿಟಿವ್ ಥಿಂಗ್. ಮಾಮ್ಸ್, ಒಂದು ವೇಳೆ ಅವ್ರು ಎಲ್ಲಿದ್ದಾರೇನೋ ಇನ್ಫಾರ್ಮೇಶನ್ ನಮಗಿಂತ ಮುಂಚೆ ಅಣ್ಣನಿಗೆ ಸಿಕ್ಕಿದ್ರೆ ಅಣ್ಣ ಏನ್ ಮಾಡ್ತಾನೆ ಅನ್ಕೊಂಡಿದ್ಯಾ? ಗುಡ್ ಬಾಯ್ ತರ ಬಂದು ಮಾಮ್ ಹತ್ರ, ಅಮ್ಮ ನನ್ನ ತಾಯಿ ಸಿಕ್ಕಿದ್ರು, ನನ್ನ ತಂಗಿ ಸಿಕ್ಕಿದ್ರು, ಅವ್ರು ಇಂಥ ಕಡೆ ಇದಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಹಲೋ, ಹೌದಾ? ಹೇಯ್, ವಾಟ್ ಅ ಗುಡ್ ನ್ಯೂಸ್. ಸೂಪರ್ 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 ಸೂಪರ್. ಈ ಐಡಿಯಾ ಚೆನ್ನಾಗಿದೆ. ಈಗ ಮಾಡಿದ್ರೆ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಅನ್ಸುತ್ತೆ. ಹೀಗೆ ಮಾಡಿ. ಓಕೆ 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 ಅಲ್ಲ, ಒಂದು ನಿಮಿಷ. ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟು, ಸೊ ದಯವಿಟ್ಟು ಹುಷಾರು. ಏನೇ ಇದ್ರು ನನಗೆ ಅಪ್ಡೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ತಕೊಳ್ಳಿ, ಹಾಲು ತಕೊಳ್ಳಿ. ಥ್ಯಾಂಕ್ ಯು ಮಲ್ಲಿ. ರೀ, ಏನೋ ಅಪ್ಡೇಟ್ ಅಂತಿದ್ರಲ್ಲ, ಏನದು ಅಪ್ಡೇಟು? ಪ್ರಾಜೆಕ್ಟ್ ಬಗ್ಗೆ ಮಲ್ಲಿ. ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಒಂಥರ ಡ್ರೀಮ್ ಪ್ರಾಜೆಕ್ಟ್ ಅಂತಾರಲ್ಲ ಹಾಗೆ. ಅಟ್ ಎನಿ ಕಾಸ್ಟ್ ಈ ಪ್ರಾಜೆಕ್ಟು ಆಗಲೇಬೇಕು ಮಲ್ಲಿ. ಅದಂದಾದ್ರೆ ನಮ್ಮ ಅಸ್ತಿತ್ವ ಈಗ ಹೇಗಿದೆಯೋ ಹಾಗೆ ಇರುತ್ತೆ. ರೀ, ಅಸ್ತಿತ್ವನಾ? ಹಂಗಂದ್ರೆ ನಂಗೇನು ಅಂತ ಅರ್ಥ ಆಗ್ತಿಲ್ಲ. ಏನಂಗಂದ್ರೆ? ಅರ್ಥ ಆಗಲಿಲ್ಲ ಅಲ್ಲ? ಅದು ಮಲ್ಲಿ, ಏನು ಹೇಳಕ್ಕೆ ಬಂದೆ, ನಿಂಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಅಂದರೆ ಈ ಪ್ರಾಜೆಕ್ಟ್ ಒಂದು ಆದರೆ ಇವಾಗ ನಮ್ಮ ಕೈಲಿರುವಂಥ ಈ ಆಸ್ತಿ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ನಮ್ಮ ಹೆಸರಾಗಿರ್ಬೋದು, ಇದೆಲ್ಲ ಒಂದು ಕೈ ಇನ್ನೂ ಮೇಲೆ ಹೋಗುತ್ತೆ ಮಲ್ಲಿ. ಅಷ್ಟೊಂದು ದೊಡ್ಡ ಪ್ರಾಜೆಕ್ಟಾ? ರೀ, ಅದೇನು ಅಂತ ನಂಗೂ ಹೇಳ್ತೀರಾ? ನಂಗೊಂಚೂರು ಅರ್ಥ ಆಗಂಗೆ ಹೇಳಿ, ನನಗೂ ತಿಳ್ಕೊಳ್ಳೋ ಆಸೆ ತುಂಬ ಐತೆ. ಹಾಂ, ಅದು ಮಲ್ಲಿ ಅಪ್ಪ, ಇವಳ ಹತ್ರ ಜಾಸ್ತಿ ಮಾತಾಡಬಾರ್ದು. ಯಾಮಾರೋಗಿ ಬ್ರೋ ಅಂತ ಎಲ್ಲನೂ ಹೇಳಿಬಿಟ್ರೆ ಸುಮ್ಮನೆ ತಗಲಾಕೊಂಡ್ಬಿಡ್ತೀನಿ.
ರೀ ಏನು ಯೋಚನೆ ಮಾಡ್ತಿದ್ದೀರಾ? ಹೇಳಿ, ಏನು ಪ್ರಾಜೆಕ್ಟ್ ಅದು? ಅದು ಮಲ್ಲಿ ಕೆಲ್ಸದ ರಿಲೇಟೆಡ್ ವಿಷಯ ಅಲ್ವಾ, ನಿನಗೆ ಹೇಗೆ ಹೇಳಲಿ, ಸಿಂಪಲ್ ಆಗಿ ನಿನಗೆ ಅರ್ಥ ಆಗೋ ಥರ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಂಗೂ ಅರ್ಥ ಆಯ್ತದೆ, ಹೇಳಿ. ನಾನಿಂದ ಅಡ್ಡಿನಾ? ಮಲ್ಲಿ ಅದು ಹೆಂಗೆ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಮಲ್ಲಿ. ನಾನು ಎಷ್ಟೇ ಸಿಂಪಲ್ ಆಗಿ ಹೇಳಿದ್ರು ಅದು ನಿನ್ನ ತಲೆಯಲ್ಲಿ ಕಾಂಪ್ಲಿಕೇಟ್ ಆಗಿಬಿಡುತ್ತೆ. ಬಿಟಾಕು. ಇಲ್ಲ, ಹೇಳಿ. ನಾನು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊತೀನಿ. ಆಗ್ತಿಲ್ಲ ಮಲ್ಲಿ, ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೋ. ಅದು ನಿನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಸತ್ಯ, ಈ ಪ್ರಾಜೆಕ್ಟು ಗ್ರ್ಯಾಂಡ್ ಸಕ್ಸಸ್ಫುಲ್ ಆದರೆ ನಾವು ತುಂಬಾ ಉದ್ಧಾರ ಆಗ್ತೀವಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ. ಹಾಂ, ಗೊತ್ತಾ ಮಲ್ಲಿ? ಸಿಂಪಲಾಗಿ ಹೇಳಬೇಕು ಅಂತಂದರೆ ಮೀನು ಹಿಡಿಯೋಕ್ಕೆ ಅಂತ ಗಾಳ ಹಾಕ್ತೀವಿ, ಆದರೆ ಆ ಗಾಳಕ್ಕೆ ತಿಮಿಂಗ್ಲ ತಗ್ಲಾಕೊಂಡ್ಬಿಡುತ್ತೆ. ಆ ಥರ ಒಂದು ಬಂಪರ್ ಲಾಟ್ರಿ ಅಂತಾರಲ್ಲ, ಅಂಥ ಪ್ರಾಜೆಕ್ಟ್ ಇತ್ತು. ಅಂದರೆ ಬಯಸಿದ ಬಾಗಿಲು ತೆಗೆಯುತ್ತೆ ಅನ್ನಿ. ಹಾಂ, ಎಲ್ಲಿಟ್ಟಿದ್ದೆ ಮಲ್ಲಿ ಡೈಲಾಗು? ಅದಕ್ಕೆ ಇನ್ನೊಂಚೂರು ಸೇರಿಸ್ಕೊ, ಬಯಸಿದ ಬಾಗಿಲು ತೆಗೆಯೋಣ ಬನ್ನಿ ಅಂತ. ಏನೋಪ್ಪ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ನೀವೇನೇ ಮಾಡಿದ್ರುವ ಎಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ ಮಾಡೋದು? ಏನಿದೆ ಮಲ್ಲಿ, ಇನ್ನೊಂದ್ಸಲ ಹೇಳು. ನೀವೇನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ತಾನೇ ಮಾಡೋದು ಅಂದೆ. ಬಾಕಂದ ಜಾಣ ನೀನು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ.